ಸುಹಾಸ್ ಕೊಲೆಗೆ ಬಿಗ್ ಟ್ವಿಸ್ಟ್. ಪ್ರತಿಕಾರಕ್ಕಾಗಿ ನಡೀತಾ ಹತ್ಯೆ, ಪರಿಹಾರದ ಹಣದಲ್ಲೇ ಸ್ಕೆಚ್. ಸಫ್ವಾನ್ಗೆ ಸುಪಾರಿ ಕೊಟ್ಟಿದ್ಯಾರು? ಶೆಟ್ಟಿ ಸುಪಾರಿ ಹಿಂದಿನ ಭಯಾನಕ ಕಥೆ, ಸರ್ಕಾರವೇ ನೋಡಬೇಕಾದ ಸ್ಟೋರಿ. ಪ್ರತಿಕಾರದ ಹತ್ಯೆ, ಸುಪಾರಿ ಡೀಲ್ ರಹಸ್ಯ. ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಹಾಸ್ ಹತ್ಯೆಗೆ ಕಾರಣ ಏನು ಗೊತ್ತಾ? ನ್ಯೂಸ್ 8 ನಲ್ಲಿ ಪಿನ್ ಟು ಪಿನ್ ಮಾಹಿತಿಯನ್ನ ತೋರಿಸ್ತಾ ಹೋಗ್ತೀವಿ. ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯನ್ನ ಬರ್ಬರವಾಗಿ ಹತ್ಯೆಗೈಯಲಾಗಿದೆ. ಹಾಗಿದ್ರೆ ಸುಹಾಸ್ ಹತ್ಯೆಗೆ ಕಾರಣ ಏನು? ನ್ಯೂಸ್ 8 ನಲ್ಲಿ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಹಳೆ ದ್ವೇಷಕ್ಕೆ ಸುಹಾಸ್ ಶೆಟ್ಟಿ ಕೊಲೆ ಆಯ್ತಾ? ಹಾಗಿದ್ರೆ ಕೊಲೆ ಹಿಂದಿನ ಗ್ಯಾಂಗ್ ಹಾಗಿದ್ರೆ ಯಾವುದು? ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ಯಾವ ರೀತಿಯಾಗಿ ಸುಹಾಸ್ ಕೊಲೆಗೆ ಸ್ಕೆಚ್ ಹಾಕಲಾಗಿತ್ತು? ಸುಹಾಸ್ ಹತ್ಯೆಗೆ ಅಸಲಿ ಕಾರಣ ಏನು? ಯಾವ ರೀತಿ ಇತ್ತು ಪ್ಲಾನ್? ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ಸಫ್ವಾನ್ ಗ್ಯಾಂಗ್ ನಿಂದ ಸುಹಾಸ್ ಶೆಟ್ಟಿ ಮರ್ಡರ್ ಆಗಿದೆ. ಸಫ್ವಾನ್ಗೆ ಚೂರಿ ಇರಿದಿದ್ದ ಕಾರಣಕ್ಕೆ ಹಾಕಿದ್ರೆ ಇದು ಪ್ರತಿಕಾರನ? ಸಫ್ವಾನ್ ಜೊತೆ ಸುಹಾಸ್ ಆಪ್ತ ಪ್ರಶಾಂತ್ ಗಲಾಟೆಯನ್ನ ಮಾಡ್ಕೊಂಡಿದ್ದಂತೆ. ಹಾಗಾಗಿ ಇದೇ ಕಾರಣಕ್ಕೆ ಸುಹಾಸ್ ಶೆಟ್ಟಿಯನ್ನ ಕೊಲೆಗೈದಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. 2023 ಸೆಪ್ಟೆಂಬರ್ 3ರಂದು ಕಳವಾರು ಬಳಿ ಸಫ್ವಾನ್ ಜೊತೆ ಗಲಾಟೆಯಾಗಿತ್ತು. ಸಫ್ವಾನ್ಗೆ ಚೂರಿ ಇರಿದಿದ್ದ ಸುಹಾಸ್ ಆಪ್ತ ಪ್ರಶಾಂತ್ ಮಾತುಕತೆಗೆ ಕರೆದು ಡ್ರ್ಯಾಗರ್ನಿಂದ ಇರಿದಿದ್ದಂತಹ ಪ್ರಶಾಂತ್ ಇದೇ ಒಂದು ಕಾರಣಕ್ಕೆ ಸುಹಾಸ್ ಹತ್ಯೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ವೈಯಕ್ತಿಕ ದ್ವೇಷಕ್ಕೆ ಹಲ್ಲೆಯನ್ನ ಮಾಡಲಾಗಿದೆ, ಕೊಲೆಯನ್ನ ಮಾಡಲಾಗಿದೆ. ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದ ಸಫ್ವಾನ್ ಹಲವು ಬಾರಿ ಪ್ರಶಾಂತ್ ಮೇಲೆ ದಾಳಿಗೆ ಸಫ್ವಾನ್ ಪ್ಲಾನ್ ಮಾಡಿದ್ದ. ಪ್ರಶಾಂತ್ ಬೆಂಬಲಕ್ಕೆ ನಿಲ್ತಾ ಇದ್ದಂತಹ ಸುಹಾಸ್ ಶೆಟ್ಟಿ ಈ ವಿಚಾರದಲ್ಲಿ ಸುಹಾಸ್ ಸಫ್ವಾನ್ ಮಧ್ಯೆ ಸಂಘರ್ಷ ಏರ್ಪಡ್ತಾ ಇತ್ತು. ಹೀಗಾಗಿ ಪ್ರಶಾಂತ್ ಬದಲಿಗೆ ಸುಹಾಸ್ ಶೆಟ್ಟಿಗೆ ಸ್ಕೆಚ್ ಅನ್ನ ಹಾಕಲಾಗಿದೆ. ಪ್ಲಾನ್ ಮಾಡಿ ಸುಹಾಸ್ ಹತ್ಯೆ ಮಾಡಿದ್ದ ಸಫ್ವಾನ್. ಹಾಗಿದ್ರೆ ಸಫ್ವಾನ್ ಇದೇ ಕಾರಣಕ್ಕೆ ಕೊಲೆಯನ್ನ ಮಾಡಿದಾನ? ಅದಕ್ಕಾಗಿಯೇ ಸುಪಾರಿಯನ್ನ ತೆಗೆದುಕೊಂಡಿದ್ದಾನ? ತಮ್ಮ ಸಹಚರರ 9 ಜನರ ತಂಡದೊಂದಿಗೆ ಹತ್ಯೆಯನ್ನ ನಡೆಸಿದ್ದಾನೆ. ಮೀನು ಸಾಗಿಸುವ ಮಿನಿ ಲಾರಿಯನ್ನ ಚಲಾಯಿಸ್ತಾ ಇದ್ದಂತಹ ಸಫ್ವಾನ್, ಸ್ವಿಫ್ಟ್ ಕಾರನ್ನ ಚಲಾಯಿಸ್ತಾ ಇದ್ದಂತಹ ಮಜುಂಬಿಲ್, ಇವರೆಲ್ಲರೂ ಸೇರ್ಕೊಂಡು ಪ್ಲಾನ್ ಮಾಡಿ ಸುಹಾಸ್ ಶೆಟ್ಟಿಯನ್ನ ಹತ್ಯೆಗೈದಿದ್ದಾರೆ. ಆ ಎಲ್ಲ ದೃಶ್ಯಗಳು ಕೂಡ ಅಲ್ಲೇ ಇದ್ದಂತಹ ಸ್ಥಳೀಯರ ಮೊಬೈಲ್ನಲ್ಲಿ ಕ್ಯಾಪ್ಚರ್ ಕೂಡ ಆಗಿದೆ. ಈ ಕೊಲೆಗೆ ಸಫ್ವಾನ್ ನೇರ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಸಫ್ವಾನ್ ಜೊತೆಗೆ ಈ ಸುಹಾಸ್ ಶೆಟ್ಟಿ ಇದಾನಲ್ಲ, ಆತನ ಸಹೋದರ ಅಥವಾ ಆತನ ಸ್ನೇಹಿತ ಪ್ರಶಾಂತ್ ಅನ್ನೋನು ಯಾವಾಗ್ಲೂ ಕಿರಿಕ್ ಮಾಡ್ತಾ ಇದ್ನಂತೆ. ಆದ್ರೆ ಇಲ್ಲಿ ಪ್ರಶಾಂತ್ ಟಾರ್ಗೆಟ್ ಆಗಬೇಕಾಗಿತ್ತು, ಬಟ್ ಪ್ರಶಾಂತ್ ಟಾರ್ಗೆಟ್ ಆಗಿಲ್ಲ, ಸುಹಾಸ್ ಶೆಟ್ಟಿ ಟಾರ್ಗೆಟ್ ಆಗಿದ್ದಾನೆ. ಸೊ ಯಾಕಂದ್ರೆ ಯಾವಾಗ್ಲೂ ಕೂಡ ಪ್ರಶಾಂತ್ ಬೆನ್ನಿಗೆ ನಿಲ್ತಾ ಇದ್ದಂತಹ ವ್ಯಕ್ತಿ ಅಂತಂದ್ರೆ ಸುಹಾಸ್ ಶೆಟ್ಟಿ. ಯಾಕಂದ್ರೆ ಹಿಂದೂ ಕಾರ್ಯಕರ್ತ, ಈ ಹೋರಾಟ ಇರ್ಲಿ, ಯಾವ್ದಾದ್ರು ಜಗಳ ಇರ್ಲಿ, ಸೊ ಯಾವಾಗ್ಲೂ ಕೂಡ ಮುಂದೆ ಇರ್ತಾ ಇದ್ದಂತಹ ವ್ಯಕ್ತಿ ಸುಹಾಸ್ ಶೆಟ್ಟಿ. ಹಾಗಾಗಿ ಈ ಸಫ್ವಾನ್ ಕಣ್ಣು ಸುಹಾಸ್ ಶೆಟ್ಟಿ ಮೇಲೆ ಬಿದ್ದಿದೆ. ಸುಹಾಸ್ ಶೆಟ್ಟಿ ಕೊಲೆ ಹಿನ್ನೆಲೆ ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಂಗಳೂರಿಗೆ ತೆರಳಿದ್ರು. ಈ ವೇಳೆ ಮಾತನಾಡಿದ ಪರಮೇಶ್ವರ್, ಸುಹಾಸ್ ಹತ್ಯೆ ಕೇಸ್ನಲ್ಲಿ ಈಗಾಗಲೇ 8 ಜನರನ್ನ ಬಂಧಿಸಲಾಗಿದೆ. ಮಂಗಳೂರು, ಉಡುಪಿಯಲ್ಲಿ ಶಾಂತಿ ಕಾಪಾಡ್ತೇವೆ, ಆಂಟಿ ಕಮ್ಯುನಲ್ ಫೋರ್ಸ್ ರಚನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈ ಕೊಲೆ ಮಾಡಿದವರು ಸುಮಾರು 8 ಜನ ಈ ಕೃತ್ಯದಲ್ಲಿ ಭಾಗವಹಿಸಿದಂಥವ್ರನ್ನ ನಮ್ಮ ಪೊಲೀಸ್ ಇಲಾಖೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ, ಸೆಕ್ಯೂರ್ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಶಾಂತಿಯಿಂದ ಇರಬೇಕು, ಜನ ಶಾಂತಿಯಿಂದ ಇಲ್ಲಿ ಬದುಕಬೇಕು. ಯಾವ ಕಮ್ಯುನಲ್ ಫೋರ್ಸಸ್ಗಳು ಕೂಡ ಅವರು ಯಾವುದೇ ಸಮುದಾಯದವರಾಗಲಿ
ಅವರನ್ನು ಕಾನೂನು ಉಲ್ಲಂಘನೆ ಮಾಡೋದಕ್ಕೆ ಬಿಡೋದಿಲ್ಲ. ಅವರನ್ನು ಹತ್ತಿಕ್ತೇವೆ, ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ತೇವೆ. ಈ ರಾಷ್ಟ್ರದ ಕಾನೂನಿನ ಚೌಕಟ್ಟಿನಲ್ಲಿ ಅವರ ಮೇಲೆ ಏನೆಲ್ಲ ಕ್ರಮ ತಗೋಬೇಕೋ ಅದನ್ನು ತಗೊಳ್ತೇವೆ. ಯಾರು ಅವರು ಒಂದು ಪಕ್ಷಕ್ಕೆ ಸೇರಿದವರು ಅಂತ ಹೇಳ್ಕೊಳ್ತಿದ್ದಾರೆ, ಅವರು ಮಾಡಿದ್ದಾರೆ, ಅವರಿಗೆ ಅದು ಅರಿವಿರಬೇಕು. ಅವ್ರ ಮೇಲೆ 5 ಕೇಸ್ ಇದೆ, ಇನ್ಕ್ಲೂಡಿಂಗ್ ದಿ ಮರ್ಡರ್ ಕೇಸ್, 2 ಮರ್ಡರ್ ಕೇಸ್. ಅದರಿಂದ ಅವರಿಗೆ ಅರಿವಿರಬೇಕಾಗಿತ್ತು. ಹೌದಪ್ಪ, ಇವರು ಒಬ್ಬರು ಈ ಥರದವರು ಕ್ರಿಮಿನಲ್ ಆಗಿದ್ದವರು, ಇವ್ರನ್ನ ನಾವು ಗ್ಲೋರಿಫೈ ಮಾಡಬಾರ್ದು ಅಂತ ಅವರಿಗೆ ಇರಬೇಕಿತ್ತು. ಅವರೆಲ್ಲ ಯಾವುದಾವುದೋ ಕಾರಣಕ್ಕೆ ಅವರೆಲ್ಲ ಬಂದು ಮಾಡಿ ಹೋಗಿದ್ದಾರೆ. ಅದ್ರ ಬಗ್ಗೆ ನಾನೇನು ಹೆಚ್ಚು ಕಾಮೆಂಟ್ ಮಾಡಕ್ಕೆ ಹೋಗೋದಿಲ್ಲ. ಬಟ್ ನಾವ್ಯಾರು ಅದನ್ನ ಪೊಲೀಸ್ ಆಗಲಿ ಅಥವಾ ಸರ್ಕಾರವಾಗಲಿ, ವಿ ಡೋಂಟ್ ಎನ್ಕರೇಜ್ ದಟ್ ಸಚ್ ಥಿಂಗ್ಸ್. ಮಂಗಳೂರಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ 8 ಮಂದಿ ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ 2 ಬಂಧಿಸಲಾಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು 8 ಮಂದಿ ಆರೋಪಿಗಳನ್ನ ವಶಪಡಿಸಿಕೊಂಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ 2 ಬಂಧಿಸಲಾಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಮಂಗಳೂರಿನ ಸಫ್ವಾನ್ ಗ್ಯಾಂಗ್ನಲ್ಲಿ ಗುರುತಿಸಿಕೊಂಡವರು ಸಫ್ವಾನ್ ಗ್ಯಾಂಗ್ ಜೊತೆಗಿದ್ದ 2 ಹಿಂದೂ ಯುವಕರು. ದುರದೃಷ್ಟಕರ ಸಂಗತಿ, 2 ಹಿಂದೂ ಯುವಕರು ಕೂಡ ಆ ಗ್ಯಾಂಗ್ ಜೊತೆ ಕೈ ಜೋಡಿಸಿದ್ದಾರೆ. ಪ್ರಮುಖ ಆರೋಪಿಗಳ ಜೊತೆಗೆ ಹಿಂದೂ ಯುವಕರು ವಶಕ್ಕೆ ಸಿಕ್ಕಿದ್ದಾರೆ. ಹತ್ಯೆಗೆ ಫುಲ್ ಸ್ಕೆಚ್ ಹಾಕಿಕೊಟ್ಟಿದ್ದಂತಹ ನೌಶಾದ್, ತನಿಖೆ ಶುರುವಾಗ್ತಾ ಇದ್ದಂತೆ ನೌಶಾದ್ ಎಸ್ಕೇಪ್ ಆಗಿದ್ದಾನೆ. ನೌಶಾದ್ಗಾಗಿ ಈಗ ಪೊಲೀಸರು ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಈ 8 ಆರೋಪಿಗಳಲ್ಲಿ 2 ಆರೋಪಿಗಳು ಹಿಂದೂ ಯುವಕರು ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಈ 2 ಹಿಂದೂ ಯುವಕರು ಯಾಕಾಗಿ ಈ ಗ್ಯಾಂಗ್ ಜೊತೆ ಕೈ ಜೋಡಿಸಿದ್ರು? ಹಣದ ಆಮಿಷ ಏನಾದರೂ ಇತ್ತಾ ಅಥವಾ ಹಳೆ ದ್ವೇಷ ಏನಾದರೂ ಇತ್ತಾ? ಸೊ ಈಗ ತನಿಖೆ ಅಂತಷ್ಟೇ ಗೊತ್ತಾಗಬೇಕು. ಸುಹಾಸ್ ಶೆಟ್ಟಿ ಕೊಲೆಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಸುಹಾಸ್ ಶೆಟ್ಟಿ ಹತ್ಯೆಗೆ ಸುಪಾರಿ ಕೊಟ್ಟಿದ್ಯಾರು ಹಾಗಿದ್ರೆ? ಸುಪಾರಿಗೆ ಕೊಟ್ಟಂತಹ ಹಣ ಯಾವುದು ಗೊತ್ತಾ? ಯಾವ ಹಣವನ್ನ ಇವರು ಬಳಕೆ ಮಾಡ್ಕೊಂಡಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಇವರ ಸ್ಕೆಚ್ ಯಾರಾಗಿತ್ತು ಅಥವಾ ಪ್ಲಾನ್ ಯಾವ ರೀತಿ ಆಗಿತ್ತು? ಈಗ ಸುಹಾಸ್ ಶೆಟ್ಟಿ ಕೊಲೆಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸುಹಾಸ್ ಶೆಟ್ಟಿ ಕೊಲೆಗೆ 5 ಲಕ್ಷ ಸುಪಾರಿಯನ್ನು ನೀಡಲಾಗಿತ್ತಂತೆ. 5 ಲಕ್ಷ ಸುಪಾರಿ ಕೊಟ್ಟಿದ್ದಂತಹ ಫಾಜಿಲ್ ತಮ್ಮ ಆದಿಲ್ಗೆ 5 ಲಕ್ಷ ಹಣ ಹಾಗಿದ್ರೆ ಎಲ್ಲಿಂದ ಬಂತು ಗೊತ್ತಾ? ಯಾಕಂದ್ರೆ ಈ ಆದಿಲ್ ಯಾವುದಾದ್ರೂ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ, ಹೇಳ್ಕೊಳ್ಳುವಂತಹ ಅಷ್ಟು ಸಂಬಳ ಇಲ್ಲ. ಆತನ ತಂದೆ ಕೂಡ ಡ್ರೈವರ್. ಹಾಗಿದ್ರೆ 5 ಲಕ್ಷ ಸುಪಾರಿಗೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಆ 5 ಲಕ್ಷ ಹಾಗಿದ್ರೆ ಎಲ್ಲಿಂದ ಬಂತು? ಫಾಜಿಲ್ ಹತ್ಯೆಗೆ ಪರಿಹಾರ ಕೊಟ್ಟಿದ್ದಂತಹ ಸರ್ಕಾರ 17 ಜೂನ್ 2023ಕ್ಕೆ ಸರ್ಕಾರದಿಂದ ಪರಿಹಾರ ಹಣವನ್ನ ಕೊಡಲಾಗಿತ್ತು. ಫಾಜಿಲ್ ಪೋಷಕರಿಗೆ 25 ಲಕ್ಷ ನೀಡಿದಂತಹ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದ್ದ ಪರಿಹಾರದ ಹಣ ಸುಪಾರಿ ಹತ್ಯೆಗೆ ಬಳಸಿಕೊಳ್ಳಲಾಗಿದೆಯಾ? ಹಾಗಿದ್ರೆ ಪೋಷಕರಿಂದ 5 ಲಕ್ಷ ಹಣ ಪಡೆದು ಹತ್ಯೆಗೆ ಹಣ ಬಳಕೆಯನ್ನ ಮಾಡಲಾಗಿದೆಯಾ? 3 ಲಕ್ಷ ಹಣ ಸಫ್ವಾನ್ಗೆ ಅಡ್ವಾನ್ಸ್ ಮಾಡಿದ್ನಂತೆ ಆದಿಲ್. ಇದು ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ತೀರಾ ಬಡತನದ ಮನೆತನ. ಆದಿಲ್ ಕೂಡ ಹೇಳಿಕೊಳ್ಳುವಂತ ಸಂಬಳ ಏನೂ ತರ್ತಾ ಇರಲಿಲ್ಲ. ಅಪ್ಪ ಲಾರಿ ಡ್ರೈವರ್ ಆಗಿದ್ದಾರೆ. ಬಟ್ ಇವರಿಗೆ ದುಡ್ಡು ಎಲ್ಲಿಂದ ಬಂತು ಸುಪಾರಿ ಕೊಡೋದಕ್ಕೆ? ಆ ಸಂದರ್ಭದಲ್ಲಿ 25 ಲಕ್ಷ ಪರಿಹಾರವನ್ನ ನೀಡಲಾಗಿತ್ತು. ಅದರಲ್ಲಿ 3 ಲಕ್ಷ ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾರೆ. ಡೀಲ್ ಮಾಡಿರೋದು 5 ಲಕ್ಷಕ್ಕೆ. ಹಾಗಿದ್ರೆ ಪೋಷಕರಿಂದ ಆ 5 ಲಕ್ಷವನ್ನ ಇಸ್ಕೊಂಡು ಈ ಸಫ್ವಾನ್ಗೆ ಡೀಲ್ ಮಾಡಲಾಗಿತ್ತಾ? ಸುಹಾಸ್ ಪ್ರತಿಕಾರದ ಹತ್ಯೆ ಲಿಸ್ಟ್ನಲ್ಲಿ ಸಫ್ವಾನ್ ಇದ್ದ. ಈ ವಿಷಯ ಗೊತ್ತಾಗಿ ಆದಿಲ್ ಸಫ್ವಾನ್ ಜಂಟಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸರ್ಕಾರ ಕೊಟ್ಟಿದ್ದ ಪರಿಹಾರದ ಹಣ ಹತ್ಯೆಗೆ ಅಡ್ವಾನ್ಸ್ ಆಗಿ ನೀಡಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಈ ಸುಹಾಸ್ ಹತ್ಯೆ ಕೊಲೆಗೆ ಒಂದೊಂದೇ ಸ್ಫೋಟಕ ಮಾಹಿತಿಗಳು ಬಯಲಾಗ್ತಾ ಇದೆ. ಅದರಲ್ಲೂ ಕೂಡ ತೀರಾ ಕಡು ಬಡತನದ ಮನೆತನ ಆದಿಲ್ ಅವ್ರದ್ದು. ಬಟ್ ಆದಿಲ್ಗೆ ಈ 5 ಲಕ್ಷ ಎಲ್ಲಿಂದ ಬಂತು? ಎಷ್ಟು ಹಣಕ್ಕೆ ಡೀಲ್ ಮಾಡ್ಕೊಂಡಿದ್ರು? ಈ ಸರ್ಕಾರ ಕೊಟ್ಟಂತಹ ಪರಿಹಾರದ ಹಣವನ್ನೇ ಇಲ್ಲಿ ಡೀಲ್ಗೆ ಬಳಸಲಾಗಿತ್ತಾ?
ಈಗ ಏನ್ ಆರೋಪಿಗಳು ಸಿಕ್ಕಿದಾರಲ್ಲ 8 ಆರೋಪಿಗಳು, ಸೊ ಅವ್ರು ಏನಾದ್ರೂ ವಿಚಾರಣೆಯ ಸಂದರ್ಭದಲ್ಲಿ ಮಾಹಿತಿಗಳನ್ನ ಕೊಟ್ಟಿದ್ದಾರಾ? ಚೈತ್ರ, ಈ ಬಗ್ಗೆ ಮಂಗಳೂರು ಪೊಲೀಸರು ಸಾಕಷ್ಟು ತನಿಖೆಯನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ಸಂಚಲನ ಮೂಡಿಸಿದಂತಹ ಒಂದು ಪ್ರಕರಣ ಅದು ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ. ಹಾಗಾಗಿ ಈ ಪ್ರಕರಣದ ಎಳೆ ಎಳೆಯಾಗಿ ಪೊಲೀಸರು ಭೇದಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಫ್ವಾನ್ ಮತ್ತು ಆದಿಲ್ ಮೆಹರೂಫ್ ಎಂಬಾತ ಇಬ್ರು ಜಂಟಿಯಾಗಿ ಸುಹಾಸ್ ಕೊಲೆಗೆ ಪ್ಲಾನ್ ಮಾಡಿರೋದು ಕೂಡ ಗೊತ್ತಾಗಿರುವಂತದ್ದು. ಆ ಸಫ್ವಾನ್ನ ವೈಯಕ್ತಿಕ ದ್ವೇಷ, ಆದಿಲ್ನ ಪ್ರತೀಕಾರದ ದ್ವೇಷ, ಈ ಎರಡೂ ದ್ವೇಷ ಸುಹಾಸ್ನ ಮೇಲಿದ್ದ ಕಾರಣಕ್ಕಾಗಿ ಇಬ್ರು ಜಂಟಿಯಾಗಿ ಕೊಲೆಗೆ ಸಂಚನ್ನ ರೂಪಿಸ್ತಾರೆ. ಸಫ್ವಾನ್ ಒಂದು ಟೀಮ್ ಅನ್ನ ರೆಡಿ ಮಾಡಿ ಮಂಗಿಲಪೇಟೆಯಲ್ಲಿರುವ ಅಂದ್ರೆ ಸುರತ್ಕಲ್ನ ಮಂಗಿಲಪೇಟೆಯಲ್ಲಿರುವಂತಹ ಆದಿಲ್ ಮನೆಗೆ ಹೋಗಿ ಅಲ್ಲಿ ಒಂದು ಪ್ಲಾನ್ ಅನ್ನ ಮಾಡ್ತಾರೆ ಸುಹಾಸ್ ಶೆಟ್ಟಿಯ ಹತ್ಯೆಯನ್ನು ಮಾಡಬೇಕಂತ ಹೇಳಿ. ಕಳೆದ 2.5-3 ವರ್ಷಗಳಿಂದ ಈ ಸುಹಾಸ್ ಶೆಟ್ಟಿಯನ್ನ ಮುಗಿಸ್ಬೇಕಂತ ಹೇಳಿ ಆದಿಲ್ ಕೂಡ ದ್ವೇಷದ ಜ್ವಾಲೆಯಲ್ಲಿರುವಂತದ್ದು. ಹಾಗಾಗಿ ಆದಿಲ್ಗೆ ಸಫ್ವಾನ್ನ ತಂಡ ನೆರವಾಗುತ್ತೆ. ಸಫ್ವಾನ್ನ ತಂಡಕ್ಕೆ ಆದಿಲ್ ನೆರವು ಬರ್ತಾನೆ. 5 ಲಕ್ಷ ರೂಪಾಯಿ ಡೀಲ್ಗೆ ಒಡಂಬಡಿಕೆ ಆಗುತ್ತೆ. ಅದರಲ್ಲಿ 3 ಲಕ್ಷ ರೂಪಾಯಿ ಅಡ್ವಾನ್ಸ್ ಆಗಿ ಕೊಟ್ಟಿರುವಂತದ್ದು. ಹಾಗಾದ್ರೆ ಆದಿಲ್ಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಹೇಗೆ ಬಂತು ಅನ್ನೋದು ಸಹಜವಾಗಿ ಎಲ್ಲರಲ್ಲಿ ಕೂಡ ಕ್ವಶನ್ ಮಾರ್ಕ್ ಇರುವಂತದ್ದು. ಆದ್ರೆ ಇದೇ ಸರ್ಕಾರ ಅಂದ್ರೆ ಕಳೆದ 2.5 ವರ್ಷಗಳ ಹಿಂದೆ ಸರ್ಕಾರ 25 ಲಕ್ಷ ರೂಪಾಯಿ ಹಣವನ್ನ ಆದಿಲ್ಗೆ ಕೊಟ್ಟಿರುವಂತದ್ದು, ಅಂದ್ರೆ ಅವರ ಕುಟುಂಬಸ್ಥರಿಗೆ ಕೊಟ್ಟಿರುವಂತದ್ದು. ಹಾಗಾಗಿ ಅದೇ ಹಣವನ್ನು ಉಪಯೋಗಿಸಿ ಸುಹಾಸ್ನ ಹತ್ಯೆಗೆ ಪ್ಲಾನ್ ಅನ್ನ ಆದಿಲ್ ರೂಪಿಸಿದ್ದ ಅನ್ನೋದು ಈಗ ಸಿಕ್ಕಿರುವಂತಹ ಪ್ರಾಥಮಿಕ ಮಾಹಿತಿ. ಹಾಗಾಗಿ 25 ಲಕ್ಷ ರೂಪಾಯಿ ಹಣದಲ್ಲಿ 5 ಲಕ್ಷ ರೂಪಾಯಿ ಹಣವನ್ನ ಸುಹಾಸ್ ಶೆಟ್ಟಿಯ ಕೊಲೆಗೆ ಆದಿಲ್ ಕೊಟ್ಟಿದ್ದ, ಅದರಲ್ಲಿ 3 ಲಕ್ಷ ರೂಪಾಯಿ ಮುಂಗಡವಾಗಿ ಪಾವತಿಸಿದ್ದ ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಇನ್ನು ಈ ಘಟನೆಯ ಸಂಬಂಧವಾಗಿ ಒಟ್ಟು 8 ಮಂದಿಯನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಅದರಲ್ಲಿ 7 ಮಂದಿ ಈ ಕೊಲೆಗೆ ಪ್ರತ್ಯಕ್ಷವಾಗಿ ಸಾಕ್ಷಿಯಾದವರು. ಆದಿಲ್ ಆತ ಪರೋಕ್ಷವಾಗಿ ಇದರಲ್ಲಿ ನೆರವಾಗಿರುವಂತದ್ದು. ಅಂದ್ರೆ ಈ ಎಲ್ಲ ಪ್ಲಾನ್ಗಳ ಕಿಂಗ್ ಪಿನ್ ಆಗಿರುವಂತದ್ದು ಆದಿಲ್ ಮತ್ತು ಸಫ್ವಾನ್. ಹಾಗಾಗಿ ಪೊಲೀಸರು ಈಗ ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಿದ್ದಾರೆ. ಆದಿಲ್ಗೆ ಹಣ ಹೇಗೆ ಬಂತು, ಇನ್ ಕೇಸ್ ಸರ್ಕಾರ ಕೊಟ್ಟಿರುವಂತಹ ಪರಿಹಾರ ಹಣದಲ್ಲಿ ಕೊಟ್ಟಿರುವಂತದ್ದು ಅಥವಾ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಪೊಲೀಸರು ಚೆಕ್ ಮಾಡ್ತಿದ್ದಾರೆ. ಮಂಗಿಲಪೇಟೆಯಲ್ಲಿರುವಂತಹ ಅವರ ಮನೆ ಅದು ಬಹಳ ಆರ್ಥಿಕ ಅಷ್ಟು ಶಕ್ತರಾಗಿರುವಂತಹವರಲ್ಲ. ಅವರ ತಂದೆ ಆಗಿನ ಕಾಲದಲ್ಲಿ ಅಂದ್ರೆ ಯಾವಾಗ ಫಾಜಿಲ್ ಮರ್ಡರ್ ಆಗಿತ್ತು ಆ ಸಂದರ್ಭದಲ್ಲಿ ಅವರು ಲಾರಿ ಡ್ರೈವರ್ ಕೂಡ ಆಗಿದ್ರು. ಹಾಗಾಗಿ ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನ ಆ ಫ್ಯಾಮಿಲಿ ಹೊಂದಿಸೋಕೆ ಸಾಧ್ಯ ಇಲ್ಲ. ಹಾಗಾಗಿ ಸರ್ಕಾರ ಕೊಟ್ಟಿರುವಂತಹ ಈ ಪರಿಹಾರದ ಹಣವನ್ನೇ ಉಪಯೋಗಿಸಿ ತನ್ನ ದ್ವೇಷ ಸಾಧನೆಗಾಗಿ ಆದಿಲ್ ಪ್ರಯತ್ನ ಪಟ್ಟಿರೋದು ಕೂಡ ಇಲ್ಲಿ ಗೊತ್ತಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಇನ್ನೂ ಕೆಲವರು ಈ ಪ್ರಕರಣದಲ್ಲಿ ಭಾಗಿಯಾಗಿರೋ ಬಗ್ಗೆ ಸಾಕಷ್ಟು ಸಂಶಯ ಕೂಡ ಇರುವಂತದ್ದು. ಯಾಕಂದ್ರೆ ಕೇವಲ 8 ಮಂದಿ ಸೇರಿ ಈ ಕೃತ್ಯವನ್ನ ಮಾಡಿರೋಕೆ ಸಾಧ್ಯ ಇಲ್ಲ. ಬಜ್ಪೆಯ ಸ್ಥಳೀಯರು ಕೂಡ ಇದರಲ್ಲಿ ಶಾಮೀಲಾಗಿರೋ ಬಗ್ಗೆ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಫೂಟೇಜ್ ಗಳನ್ನ ನೋಡುವಾಗ ಅಲ್ಲಿದ್ದಂತಹ ಸುಮಾರು 50ಕ್ಕೂ ಹೆಚ್ಚು ಜನ ಇದನ್ನ ಮೂಕ ಪ್ರೇಕ್ಷಕರಾಗಿ ಗಮನಿಸ್ತಾ ಇದ್ರು. ಯಾರು ಕೂಡ ಬಿಡಿಸುವಂತಹ ಅಥವಾ ಸುಹಾಸ್ ಶೆಟ್ಟಿಯ ರಕ್ಷಣೆಗೆ ಅವರು ಕಡ್ದು ಹೋದಾದ್ಮೇಲೆ ಸುಮಾರು 10 ನಿಮಿಷಗಳ ಕಾಲ ಸುಹಾಸ್ ಶೆಟ್ಟಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಕೂಡ ಯಾರು ಆಸ್ಪತ್ರೆಗೆ ಸೇರಿಸುವಂತ ಪ್ರಯತ್ನವನ್ನ ಮಾಡಿಲ್ಲ. ಎಲ್ಲರೂ ಕೂಡ ಕೈಕಟ್ಟಿ ಆ ಕೊಲೆಯನ್ನ ನೋಡ್ತಾ ಇದ್ರು ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂತಹ ಇನ್ಪುಟ್. ಈ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನು ಮಾಡಿದ್ದಾರೆ. ನಾಳೆ ಮತ್ತಷ್ಟು ಶಂಕಿತರನ್ನ ವಶಪಡಿಸಿ ಅವರ ವಿಚಾರಣೆಯನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಚೈತ್ರ. ಓಕೆ ಕಿಶನ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ.